ಮತ್ತೊಮ್ಮೆ ಎಲ್ಲರಿಗೂ ನನ್ನ ವಿಡಿಯೋದಲ್ಲಿ ಸ್ವಾಗತ. ನಿಮ್ಮೆಲ್ಲ ಪ್ರಶ್ನೆಗಳು ಏನಪ್ಪ ಅಂತಂದರೆ, ಸರ್ ನಮ್ಮದು ಫಿಸಿಕಲ್ಲು 4 ಪಾಸ್ ಆಗಬೇಕಾ, ಕಂಬ ಹತ್ತುವುದು, ರನ್ನಿಂಗ್ದು, ಗುಂಡೆ ಎಸೆತ ಹಾಕೋದು, ಮತ್ತು ಏನಪ್ಪ ಅಂತಂದರೆ ಸರ್ ನಮ್ಮದು 3 ಹಾಕಿದೆ ಎಸ್ಕಮ್ದು, ಮತ್ತು ಅದರಲ್ಲಿ ಯಾವುದು 3 ಒಮ್ಮೆಲಿಗೆ ಫಿಸಿಕಲ್ ಆಯ್ಕೆ ಮಾಡ್ತಾರೆ ಅಂತೇಳಿ ಎಲ್ಲರದ್ದು ಸಹ ಪ್ರಶ್ನೆ ಇದೆ. ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಾನು ತಿಳಿಸ್ತೀನಿ. ದಯವಿಟ್ಟು ಇನ್ನೂ ಯಾರು ಹೊಸದಾಗಿ ನನ್ನ ವಿಡಿಯೋನ ನೋಡ್ತಿಲ್ಲ ತಾವುಗಳೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಟೆಲಿಗ್ರಾಮಲ್ಲಿ ಜಾಯ್ನಿಂಗ್ ಆಗಿ ಫಿಸಿಕಲ್ ಅಪ್ಡೇಟ್ ಆದಷ್ಟು ಬೇಗ ತಿಳಿಸುತ್ತೇನೆ. ಈ ವಿಡಿಯೋನ ಪ್ರಾರಂಭಿಸುತ್ತೇನೆ, ಬನ್ನಿ. ಮೊದಲನೇದಾಗಿ ನಿಮಗೆಲ್ಲ ತಿಳಿದಿರಲಿ, ಹೌದಾ ಇಲ್ಲ, ಯಾರ್ದು ಎಸ್ಕಮ್ದು 3 ಸೆಲೆಕ್ಷನ್ ಆಗಿದೆ ಮೆರಿಟಲ್ಲಿ, ತಾವುಗಳು ತಮಗೆ ಒಮ್ಮೆಲಿಗೆ ಅಂದರೆ ಅವು 3ಕ್ಕೆ ಒಂದೇ ಸರಿ ಏನು ಮಾಡ್ತಾನೆ ಫಿಸಿಕಲ್ಲು ಅರೇಂಜ್ ಮಾಡ್ತಾನೆ. ಅಂದರೆ ಒಂದೇ ತಂಡಕ್ಕೆ ಏನು ಮಾಡ್ತಾನೆ 3ಕ್ಕೆ ಫಿಸಿಕಲ್ ನಡೆಸುತ್ತಾನೆ. ಮತ್ತು 3 ಕೇಳ್ಬೋದು, 3 ಸಪ್ರೇಟಾಗಿ ಆಗ್ತದೆ ಏನು ಫಿಸಿಕಲ್ ಅಂತೇಳಿ. ಯಾವುದೇ ಕಾರಣಕ್ಕೂ ಸಪ್ರೇಟ್ ಫಿಸಿಕಲ್ ಆಗುವುದಿಲ್ಲ, ಹೌದಾ. ಮತ್ತು ಏನಪ್ಪ ಅಂತಂದರೆ ಕೆಲವೊಬ್ಬರು ಮೆಸೇಜ್ ಮಾಡ್ತಿದ್ರು, ಸರ್ ನಾವು ಕಂಬ ಮತ್ತು ರನ್ನಿಂಗು ಇವೆಲ್ಲವೂ ಸಹ ಪಾಸ್ ಮಾಡಬೇಕಾ ಅಥವಾ ಯಾವುದರಲ್ಲಿ ಆದರೂ 3 ಪಾಸ್ ಮಾಡಬೇಕು ಅಂತೇಳಿ, ಹೌದಾ. ಅದನ್ನು ಸಹ ನಾನು ಕ್ಲಿಯರ್ ಮಾಡ್ತೀನಿ. ನಿಮಗೆಲ್ಲ ತಿಳಿದು ಫಸ್ಟ್ ಆಫ್ ಆಲ್ 4 ಆದ, ಹೌದಾ. ಯಾವುದಾದ ರನ್ನಿಂಗ್ ಆದ, ಹಗ್ಗದ ಎಸೆದಾದ, 100 ಮೀಟರ್ ರನ್ನಿಂಗ್ ಆದ, ಗುಂಡು ಎಸೆತದ, ಕಂಬ ಏರುವುದು, ಇದರಲ್ಲಿ 4 ಸಾಕು ಪಾಸ್ ಮಾಡಿಲ್ಲ ಸಹ. ನೀವು ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಫಸ್ಟು KPTCಯಲ್ಲಿ ಬೇಕಾಗಿದ್ದು ಏನಪ್ಪ ಅಂತಂದರೆ ಕಂಬ ಏರುವುದು, ಹೌದಾ ಇಲ್ಲ. ಕಂಬ ಏರುವುದು ಅದು ಫಸ್ಟು ಕ್ಲಿಯರಾಗಿ ಮಾಡಬೇಕು. ನಿಮಗೆಲ್ಲ ತಿಳಿದ್ರು ಫಸ್ಟು ಕಂಬ ಹತ್ತುವುದು ಎಲ್ಲರೂ ಕ್ಲಿಯರಾಗಿ ಮಾಡಬೇಕು. ಅದು ಪಾಸ್ ಆದ್ರೆ ಮಾತ್ರ ಮುಂದಿನ ಸ್ಟೆಪ್ ನಿಂದು, ಹೌದಾ. ಅದಾದ ನಂತರ 100 ಮೀಟರ್ ರನ್ನಿಂಗ್ ಆಗಿರ್ಬೋದು, ಹಗ್ಗದಾಟ ಆಗಿರ್ಬೋದು, ಹಗ್ಗದ್ದು ಇದು ಮಾಡೋದಾಗಿರ್ಬೋದು, ಮತ್ತು ಏನಪ್ಪ ಅಂತಂದರೆ ಗುಂಡು ಎಸೆತ ಆಗಿದ್ರು. ಇದ್ರ 3ರಲ್ಲಿ 2 ಕ್ಲಿಯರ್ ಮಾಡಿದ್ರೆ ಸಾಕು. ಇವು 3ರಲ್ಲಿ 2 ಕ್ಲಿಯರ್ ಮಾಡಬೇಕು. ಫಸ್ಟು ಕಂಬ ಕ್ಲಿಯರ್ ಮಾಡಬೇಕು, ರನ್ನಿಂಗು, ಗುಂಡು ಎಸೆತ, ಹಗ್ಗದ್ದು, ಇವು 3ರಲ್ಲಿ 2 ಕ್ಲಿಯರ್ ಮಾಡಿದರೆ ಕಂಬ ಸೇರಿ ಏನಾಗ್ತದೆ 3 ಕ್ಲಿಯರ್ ಆಗ್ತದೆ. ಆರಾಮ್ಸೆ ಫಿಸಿಕಲ್ ಏನಾಗ್ತದೆ ಎಂದು ಕ್ಲಿಯರ್ ಆಗ್ತದೆ. ನಿಮಗೆಲ್ಲ ತಿಳಿದಿರಲಿ, ಇವು ಮಿನಿಮಮ್ ಏನಂದ್ರೆ 3 ಕ್ಲಿಯರ್ ಮಾಡಬೇಕು. ಅದರಲ್ಲಿ ಫಸ್ಟು ಸಹ ಕಂಬ ಏರು ಕಂಪಲ್ಸರಿ ಅದೇನು ಮಾಡಬೇಕು ಕ್ಲಿಯರ್ ಮಾಡಲೇಬೇಕು. ಎನಿ ಕಂಡೀಷನ್ ಕಂಬ ಹತ್ತಲೇಬೇಕು. ಯಾಕಂದರೆ KPTCಯಲ್ಲಿ ಮುಖ್ಯವಾದದ್ದೇ ಅದು, ಹೌದಾ ಇಲ್ಲ. ಮತ್ತು ಏನಪ್ಪ ಅಂತಂದರೆ ಹ್ಯಾಂಡಿಕ್ಯಾಪ್ಗಳು ಸಹ ನಮಗೆ ಫಿಸಿಕಲ್ ಇರುತ್ತಾ ಅಂತೇಳಿ, ಹೌದಾ. ನಾನಂತೂ ಆಲ್ರೆಡಿ ನನ್ನ ವೀಡಿಯೋಗಳಲ್ಲಿ ನಾನು ನಿಮಗೆ ತಿಳಿಸಿದ್ದೀನಿ. ಹ್ಯಾಂಡಿಕ್ಯಾಪರ್ ಅಂದರೆ ಕಿವಿ ಕೇಳಿಸ್ಲಾರ್ದು ಅಷ್ಟೇ ಮಾತ್ರ ಅವ್ರಿಗೆ ಫಿಸಿಕಲ್ ಇರುತ್ತೆ. ಯಾವುದೇ ರೀತಿ ಕೈ ಕಾಲು ಏನಾದವ್ರಿಗೆ ಸಹ ಅವ್ರಿಗೆ ಯಾವುದೇ ಕಾರಣಕ್ಕೆ ಫಿಸಿಕಲ್ ಅಲ್ಲ, ಅವ್ರು ಆಯ್ಕೆಯೇ ಆಗುವುದಿಲ್ಲ. ಮತ್ತು ಏನಪ್ಪ ಮಾಹಿತಿ ಅಂದರೆ ಫಿಸಿಕಲ್ ಡೇಟ್ ಯಾವಾಗ ಬರುತ್ತೆ ಅಂತೇಳಿ ಎಲ್ಲರೂ ಕೇಳ್ತಿದ್ರು, ಹೌದಾ. ಫಿಸಿಕಲ್ ಡೇಟ್ ಯಾವಾಗ ಬರುತ್ತೆ ಅಂದರೆ ನಾನು ಅಂದಿನಿ ಇದೇ ತಿಂಗಳಲ್ಲಿ ಲಾಸ್ಟ್ ವೀಕಲ್ಲಿ ಬಂದೇ ಬರುತ್ತೆ, ಅಪ್ಡೇಟ್ ಬಂದೇ ಬರುತ್ತೆ ಅಂತ ನಾನು ತಿಳಿಸೀನಿ. ಖಂಡಿತವಾಗಿ ಈ ತಿಂಗಳಲ್ಲಿ ಬಂದೇ ಬರುತ್ತೆ. ಅದೇ ರೀತಿ ನಾನು KPTCL ಅವರಿಗೆ ಕಾಲ್ ಮಾಡಿ ಕೇಳಿದ್ದೀನಿ. ಡೆಫಿನೆಟ್ಲಿ ಈ ತಿಂಗಳ ಒಳಗಡೆ ಅವರು ಆನ್ಲೈನಲ್ಲಿ ಅಂದರೆ KPTCLಲ್ಲಿ ಅಪ್ಡೇಟ್ ಖಂಡಿತವಾಗಿ ಅವ್ರು ನೀಡ್ತಾರೆ. ಅದೇ ರೀತಿ ಮತ್ತೊಬ್ಬರು ಏನು ಕೇಳ್ತಿದ್ರಪ್ಪ ಅಂತಂದರೆ, ಸರ್ ಕಂಬ ಹತ್ತುವುದು ಒಂದು ವೀಡಿಯೋ ಮಾಡಿರಿ ಅಂತ ಹೇಳ್ತಿದ್ರು, ಹೌದಾ. ಸಾಧಾರಣವಾಗಿ ಅಪ್ಲಿಕೇಶನ್ ಹಾಕುವ ಎಲ್ಲ ಅಭ್ಯರ್ಥಿಗಳು ಹಳ್ಳಿಯಿಂದನೇ ಇರ್ತಾರೆ. ಅವ್ರಿಗೆ ಕಂಬ ಹತ್ತುವುದು ಬಹಳ ಸುಲಭ. ಅದೇನು ದೊಡ್ಡ ಕಷ್ಟ ಅಲ್ಲ ಕಂಬ ಹತ್ತೋದು. 2-3 ತಂಡ ಪ್ರಾಕ್ಟೀಸ್ ಮಾಡಿದ್ರೆ ಆಟೋಮೆಟಿಕ್ಲಿ ಕಂಬ ಹತ್ತೋದು ಬರ್ತದೆ. ಆದರೂ ಸಹ ನಿಮ್ಮ ಬೇಡಿಕೆಯನ್ನು ನಾನು ಈಡೇರಿಸುತ್ತೇನೆ. ಆದಷ್ಟು ಬೇಗ ಕಂಬ ಹತ್ತುವುದು ಸಹ ಒಂದು ವಿಡಿಯೋ ಮಾಡುತ್ತೇನೆ. ಫಿಸಿಕಲ್ ಅಂದಂತೆ 3 ಪಾಸ್ ಮಾಡಬೇಕು. ಅದರಲ್ಲಿ ಒಂದು ಕಂಬ ಹತ್ತುವುದು, ರನ್ನಿಂಗನ್ನು ಪಾಸ್ ಮಾಡಿ, ಹಗ್ಗದ್ದು ಮತ್ತು ಗುಂಡು ಎಸೆತ ಇದರಲ್ಲಿ ಸಹ 3 ಪಾಸ್ ಮಾಡಿದರೆ ನೀವೇನು ಮಾಡ್ತೀರಿ ಕ್ವಾಲಿಫಿಕೇಷನ್ ಆಗ್ತೀರಿ ಅಂತ ನಾನು ಹೇಳುತ್ತೇನೆ. 3-4 ದಿನ ಆಯಿತು ಯಾವುದೇ ವೀಡಿಯೋಗಳು ಮಾಡಿಲ್ಲ. ಯಾವುದಕ್ಕಪ್ಪ ಅಂತಂದರೆ KPTCಯಲ್ಲಿ ಯಾವುದೇ ಅಪ್ಡೇಟ್ ಇರುವುದಿಲ್ಲ. ಮತ್ತು ನಿಮ್ಮ ಕಮೆಂಟ್ ನೋಡಿ ಸಹ ನಾನು ಇವತ್ತು ವೀಡಿಯೋ ಮಾಡಿದೆ. ಇನ್ನೂ ಯಾರ್ಯಾರು ನನ್ನ ಟೆಲಿಗ್ರಾಮನ್ನು ಜಾಯ್ನಿಂಗ್ ಆಗಿಲ್ಲ ತಾವುಗಳು ಟೆಲಿಗ್ರಾಮಲ್ಲಿ ಜಾಯ್ನಿಂಗ್ ಆಗಿ ಆದಷ್ಟು ಬೇಗ ಫಿಸಿಕಲ್ ಅಪ್ಡೇಟ್ ಬಂದರೂ ನಾನು ನಿಮಗೆ ತಿಳಿಸುವ ಪ್ರಯತ್ನ ಮಾಡ್ತೀನಿ ಅಂತ ಹೇಳುತ್ತಾ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತೇನೆ.